ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು KLE ಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಮಾನವನ ದೈನಂದಿನ ಜೀವನದಲ್ಲಿ ಸಮತೋಲನ, ಬ್ಯಾಲೆನ್ಸ್ ಎಷ್ಟು ಮಹತ್ವದ ಪಾತ್ರವನ್ನ ವಹಿಸುತ್ತದೆ ಅನ್ನುವುದರ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸೆಪ್ಟೆಂಬರ್ 3ನೇ ವಾರದಲ್ಲಿ ಆಚರಿಸಲಾಗುವ ಬ್ಯಾಲೆನ್ಸ್ ಅವೇರ್ನೆಸ್ ವೀಕ್ ನ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಾಗಿ ಹಾಗೂ KLE JN ಮೆಡಿಕಲ್ ಮಹಾವಿದ್ಯಾಲಯದ ಕಿವಿ ಮೂಗು ಗಂಟಲು ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ವಿನುತಾ ಮೆಟ್ಗುಡ್ಮಠ್ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಇವಾಗ ಬ್ಯಾಲೆನ್ಸ್ ಅನ್ನೋದು, ದೇಹದ ಒಂದು ಸಮತೋಲನ ಅನ್ನೋದು ನಮ್ಮ ದೈನಂದಿನ ಜೀವನದಲ್ಲಿ ಬಹಳಷ್ಟು ಮುಖ್ಯವಾಗುತ್ತೆ. ಹಾಗಾಗಿ ಈ ಒಂದು ಸಮತೋಲನದ ಬಗ್ಗೆ ಅರಿವನ್ನ ಮೂಡಿಸೋದಕ್ಕಾಗಿನೇ ಈ ಒಂದು ಬ್ಯಾಲೆನ್ಸ್ ಅವೇರ್ನೆಸ್ ವೀಕ್ ಅನ್ನ ಆಚರಣೆ ಮಾಡಲಾಗುತ್ತೆ. ಹಾಗಿದ್ರೆ ಒಂದು ಬ್ಯಾಲೆನ್ಸ್ ಅವೇರ್ನೆಸ್ ವೀಕ್ ನ ಮಹತ್ವದ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನಿತಾ ಮೆಟ್ಗುಡ್ಮಠ್, KLE ಮಹಾವಿದ್ಯಾಲಯದ JNMC ಯಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ಮೆಡಿಕಲ್ ರಿಸರ್ಚ್ ಸೆಂಟರ್ ನಲ್ಲಿ ಕಿವಿ ಮೂಗು ಗಂಟಲು ವಿಭಾಗದಲ್ಲಿ ಅಂದರೆ ENT ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಪ್ರತಿ ವರ್ಷ ನಮ್ಮ ಪ್ರತಿಷ್ಠಿತ ಆಸ್ಪತ್ರೆಯಾದ KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಲ್ಲಿ ಸೆಪ್ಟೆಂಬರ್ 3ನೇ ವಾರದಲ್ಲಿ ನಾವು ಬ್ಯಾಲೆನ್ಸ್ ಅವೇರ್ನೆಸ್ ವೀಕ್ ಅಂದರೆ ಸಮತೋಲನೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ವಾರ ಪೂರ್ತಿ ನಾವು ಅಸಮತೋಲನೆ ಅಂದರೆ ಇಂಬ್ಯಾಲೆನ್ಸ್ ಹಾಗೂ ಇಂಬ್ಯಾಲೆನ್ಸ್ ಇಂದ ಆಗುವ ದುಷ್ಪರಿಣಾಮಗಳನ್ನು ಬಗ್ಗೆ ನಾವು ರೋಗಿಗಳಿಗೆ ಹಾಗೂ ಅವರ ಕುಟುಂಬದವರಿಗೆ ಅರಿವು ಮೂಡಿಸಲು ಪ್ರಯತ್ನಿಸುತ್ತೇವೆ. ಹಾಗೂ ಈ ವಾರದಲ್ಲಿ ಅಸಮತೋಲನೆಯಿಂದ ಬಳಲುತ್ತಿರುವ ಪೇಷಂಟ್ಗಳಿಗೆ ಉಚಿತ ತಪಾಸಣೆ ಹಾಗೂ ಅವರಿಗೆ ಬೇಕಾಗುವ ಚಿಕಿತ್ಸೆ ಯಾವ್ಯಾವು ಎಂದು ಅವರಿಗೆ ತಿಳಿಸಿಕೊಟ್ಟು ಆ ಚಿಕಿತ್ಸೆಯನ್ನು ನೀಡುತ್ತೇವೆ. ಇದಲ್ಲದೆ ಪೇಷಂಟ್ಸ್ಗಳಿಗಲ್ಲದೆ ಡಾಕ್ಟರ್ಸ್ ಮತ್ತು ನರ್ಸ್ಗಳಿಗೆ ಮತ್ತು ಪ್ಯಾರಾಮೆಡಿಕಲ್ ಟೀಮ್ಗಳಿಗೆ ಈ ವರ್ಟ್ಯಾಗೋ ಹಾಗೂ ಬ್ಯಾಲೆನ್ಸ್ ಡಿಸಾರ್ಡರ್ಸ್ ಕ್ಷೇತ್ರದಲ್ಲಿ ರೀಸೆಂಟ್ಲಿ ಆಗಿರುವ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಗೂ ಮಾಹಿತಿ ನೀಡಲು ನುರಿತ ತಜ್ಞರಿಂದ CME ಕಾನ್ಫರೆನ್ಸ್ ತರ ವರ್ಕ್ಶಾಪ್ಗಳನ್ನು ಹಮ್ಮಿಕೊಂಡಿರುತ್ತೇವೆ. ನೀವೆಲ್ಲರೂ ವಿಚಾರಿಸ್ತಿರ್ಬೋದು ಈ ಬ್ಯಾಲೆನ್ಸ್ ಅಂದರೆ ಏನು ಅಂತ ಹೇಳಿ, ಇಂಬ್ಯಾಲೆನ್ಸ್ ಅಂದರೆ ಏನು, ಇತರ ಮಹತ್ವ ಏನು ಅಂತ ನೀವೆಲ್ಲ ಕೇಳ್ತಿರ್ಬೋದು. ಮನುಷ್ಯ ಜೀವಿ ಯಾವುದೇ ಫ್ರೀ ಆಗಿರೋದನ್ನು ನಾವು ಗ್ರಾಂಟೆಡ್ ಆಗಿ ತಗೊಳ್ತೀವಿ. ಹಾಗೆ ಬ್ಯಾಲೆನ್ಸ್ ಕೂಡ, ಉಸಿರಾಡುವುದನ್ನು ನಾವು ಬ್ಯಾಲೆನ್ಸ್ ಆಗಿ ಗ್ರಾಂಟೆಡ್ ಆಗಿ ತಗೋತೇವೆ. ಹಾಗೆ ಈ ದೇಹದ ಬ್ಯಾಲೆನ್ಸ್ ಅಲ್ಲ, ಸಮತೋಲನೆಯನ್ನು ನಾವು ತುಂಬಾ ಗ್ರಾಂಟೆಡ್ ಆಗಿ ತೆಗೆದುಕೊಂಡಿರುತ್ತೇವೆ. ಈ ನಮ್ಮ ದೇಹದ ಬ್ಯಾಲೆನ್ಸ್ ಏನು ಯಾರು ಹೇಗೆ ಮೇಂಟೈನ್ ಆಗುತ್ತೆ ಅಂತಂದ್ರೆ ಕೆಲವೊಂದು ಕನೆಕ್ಷನ್ಸ್ ಇದಾವೆ. ಇದರಲ್ಲಿ ಮುಖ್ಯವಾದದ್ದು ಕಿವಿ, ಕಣ್ಣು ಮತ್ತೆ ನಮ್ಮ ಬ್ರೈನ್ ಹಾಗೂ ಜಾಯಿಂಟ್ಸ್ ನಲ್ಲಿ ಇರುವ ರಿಸೆಪ್ಟಾರ್ಸ್ ಅಂದ್ರೆ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡ್ತಾವೆ. ಇವೆಲ್ಲ ಯಾವುದೇ ಈ ಅಂಗಾಂಗಗಳಲ್ಲಿ, ಕಣ್ಣಿರ್ಬೋದು, ಒಳಕಿವಿ ಇರ್ಬೋದು ಅಥವಾ ಬ್ರೈನ್ ನಲ್ಲಿ ಆಗುವ ಯಾವ್ದಾದರೂ ಚೇಂಜಸ್ ಇಂದ ನಾವು ಬ್ಯಾಲೆನ್ಸ್ ಅನ್ನ ಕಳೆದುಕೊಳ್ಳುವ ಸ್ಥಿತಿ ಬರ್ಬೋದು. ಅದರಲ್ಲಿ ನಾವು ಅದನ್ನ ಅಸಮತೋಲನೆ ಅಂದ್ರ ಈಗ ಇಂಬ್ಯಾಲೆನ್ಸ್ ಅಲ್ಲದೆ ನಾವು ವರ್ಟ್ಯಾಗೋ ಅಂತಾನು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಏನಾಗ್ತಿದೆ, ತಲೆ ಸುತ್ತಾ ಇದೆ ಅಂತಂದ್ರೆ ನನ್ಗೆ ವರ್ಟ್ಯಾಗೋ ಆಗ್ತಿದೆ, ನಿಮ್ಗೆ ವರ್ಟ್ಯಾಗೋ ಇದೆ ಅಂತ ಡಾಕ್ಟರ್ಸು ಹೇಳ್ಬೋದು. ಬಟ್ ವರ್ಟ್ಯಾಗೋ ಎಲ್ಲಿಂದ ಆಗ್ತಿದೆ, ಹೇಗಾಗ್ತಿದೆ ಎಂಬುದನ್ನು ಕಂಡು ಹಿಡಿಯುವುದು ಬಹಳ ಮಹತ್ವವಾಗಿದೆ. ನಾನು ENT ಸರ್ಜನ್ ಆಗಿದ್ದೇನೆ. ಮತ್ತೆ ನಮ್ಮಲ್ಲಿ ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಲ್ಲಿ ENT ಡಿಪಾರ್ಟ್ಮೆಂಟ್ ಅಲ್ಲಿ ನುರಿತ ತಜ್ಞರಿದ್ದಾರೆ. ನಾವೆಲ್ಲರೂ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಒಳಗಿವಿಯಿಂದ ಆಗುವ ಈ ಅಸಮತೋಲನೆಯನ್ನು ಕಂಡು ಹಿಡಿದು ಅದಕ್ಕೆ ಬೇಕಾಗಿರುವ ಚಿಕಿತ್ಸೆಯನ್ನು ನೀಡುತ್ತೇವೆ. ಬಹಳಷ್ಟು ಜನ ನನ್ಗೆ ತಲೆ ತಿರುಗ್ತಾ ಇದೆ ಅಂತ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಫಿಸಿಷಿಯನ್ ಕಡೆ ಹೋಗ್ತೀವಿ. ನಿಮ್ಗೆ ಪಿತ್ತ ಇರ್ಬೋದು, ಇಲ್ಲ ಸ್ವಲ್ಪ BP ಹೆಚ್ಚಾಗಿರ್ಬೋದು, ಇಲ್ಲ ಲೋ ಆಗಿರ್ಬೋದು ಅಂತ ತಿಳ್ಕೊಂಡು ನಾವು ಫಿಸಿಷಿಯನ್ ಕಡೆ ಹೋಗ್ತೇವೆ. ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಅಂತಂದ್ರೆ 90% ಆಫ್ ದ ಟೈಮ್ ಇದಕ್ಕೆ ವರ್ಟ್ಯಾಗೋ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಒಳಕಿವಿಯಲ್ಲಿ ಆಗುತ್ತಿರುವ ಚೇಂಜಸ್. ಫಾರ್ ಎಕ್ಸಾಂಪಲ್, ಈಗ ಅಂತೂ ಬಹಳ ಸಾಮಾನ್ಯ ಆಗಿದೆ, ಡಯಾಬಿಟೀಸ್ ಆಗಲಿ, BP ಹೈ ಇರೋದಾಗ್ಲಿ, ಆ ಥರದಲ್ಲದೆ ಕಿವಿಯ ಇನ್ಫೆಕ್ಷನ್ಸ್ ನಮಗೆ ಗೊತ್ತಾಗೋದಿಲ್ಲ. ನೆಗಡಿ ಆದಾಗ ಒಳಕಿವಿಯ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದನೂ ನಮಗೆ ಇಂಬ್ಯಾಲೆನ್ಸ್ ಆಗುವ ಚಾನ್ಸಸ್ ಬಹಳ ಇದೆ. ಸೊ ಅದನ್ನು ಕಂಡು ಹಿಡಿದು ಅದಕ್ಕೆ ಬೇಕಾಗಿರುವ ಸೂಕ್ತ ಚಿಕಿತ್ಸೆಯನ್ನು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕೊಡ್ತೇವೆ. ಸೊ ಇದು ಹೇಗೆ, ವರ್ಟ್ಯಾಗೋ ಅಂದ್ರೆ ಏನು, ಇಂಬ್ಯಾಲೆನ್ಸ್ ಅಂದ್ರೆ ಏನು, ಇದು ಕಣ್ಣಿಗೆ ಕಾಣುವುದಿಲ್ಲ ಮೇಡಮ್. ಇದು ಒಂಥರ ಹೆಂಗೆ BP ಆದ್ರೆ ನಾವು ಚೆಕ್
ಚೆಕ್ ಮಾಡ್ತೀವಿ, BP ಜಾಸ್ತಿ ಆಗಿದೆ, ಶುಗರ್ ಜಾಸ್ತಿ ಆಗಿದೆ ಅಂತ ಕಣ್ಣಿಗೆ ಕಾಣಿಸುತ್ತೆ. ಬಟ್ ವರ್ಟೈಗೋ ಅನ್ನೋದು ಕಣ್ಣಿಗೆ ಕಾಣಿಸೋದಿಲ್ಲ. ಯಾರು ಅನುಭವಿಸ್ತಿರ್ತಾರಲ್ಲ ಅವರಿಗೆ ಗೊತ್ತು. ಹೇಗಂದ್ರೆ ಈಗ ನನಗೆ ನೋವು ಆಗ್ತಿದೆ ಅಪ್ಪ ಅಂತಂತಂದ್ರೆ ಅದಕ್ಕೆ ಸ್ಕೇಲ್ ಇರೋದಿಲ್ಲ. ಏನೋ ನೋವಾಗ್ತಿದೆ ಬಿಡು ಅಂತ ಅನ್ಕೋದು. ಆದ್ರೆ ಅನುಭವಿಸೋರಿಗೆ ಗೊತ್ತು ಅದು ಏನಾಗ್ತಿದೆ ಅಂತ ಹೇಳಿ. ಅದೇ ತರ ವರ್ಟೈಗೋ ಕೂಡ ಇದು ಅಸಮತೋಲನೆ ಅನ್ನೋದು ಕೂಡ ಅದೇ ತರದ್ದು ಅಂತ ಹೇಳಲು ಇಷ್ಟಪಡ್ತಿದ್ದೀನಿ. ಸೊ ಇದು ಅಸಮತೋಲನೆ ಬಗ್ಗೆ ಬಹಳಷ್ಟು ಜನರಿಗೆ ಅದರ ಬಗ್ಗೆ ಅರಿವಿಲ್ಲ. ಏನಾಗುತ್ತೆ, ಹೇಗಾಗುತ್ತೆ, ಮತ್ತೆ ಇದು ಆಗುವುದರಿಂದ ಏನೇನ್ ದುಷ್ಪರಿಣಾಮಗಳಿದಾವೆ ಅಂತಂದ್ರೆ, ಈಗ ಇಂಬ್ಯಾಲೆನ್ಸ್ ಆದ ತಕ್ಷಣ ಬೀಳುವ ಚಾನ್ಸಸ್ ಬಹಳ ಇರ್ತದೆ. ತಲೆಗೆ ಪೆಟ್ಟಾಗುವುದು, ಇಲ್ಲ ಎಲುಬು ಮುರ್ಕೊಳ್ಳೋದು, ಈ ತರ ಆದಾಗ ನಮಗ್ ಕಣ್ಣಿಗೆ ಕಾಣಿಸ್ತದೆ. ಬಟ್ ಇದು ಬೀಳುವುದಕ್ಕೆ ಕಾರಣ ಏನು, ಯಾವ ಆರ್ಗನ್ ನಲ್ಲಿ ಏನ್ ಚೇಂಜಸ್ ಆಗಿರೋದ್ರಿಂದ ಈ ತರ ಅಸಮತೋಲನೆ ಆಗ್ತಿದೆ ಅನ್ನೋದನ್ನ ನಾವು ಕಂಡು ಹಿಡಿದು ಅದರ ಬಗ್ಗೆ ಕುಟುಂಬಸ್ಥರಿಗೂ ಅಷ್ಟೇ ಅದರ ಬಗ್ಗೆ ಅರಿವು ಮೂಡಿಸಿ, ಆಮೇಲೆ ಅದಕ್ಕೆ ಏನೇನ್ ಚಿಕಿತ್ಸೆ ಬೇಕು ಅನ್ನೋದನ್ನ ನಾವು ತಿಳಿಸಿಕೊಡ್ತೇವೆ. ಅದಕ್ಕೆ ಈ ಅಸಮತೋಲನ ಅಂತಂದ್ರೆ ಬ್ಯಾಲೆನ್ಸ್ ಅವೇರ್ನೆಸ್ ವೀಕ್ ಅಂತ ಹೇಳಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಸೆಪ್ಟೆಂಬರ್ 3ನೇ ವಾರದಲ್ಲಿ ನಾವು ಆಚರಿಸುತ್ತೇವೆ. ಮೇಡಮ್, ಇವಾಗ ಈ ಒಂದು ಬ್ಯಾಲೆನ್ಸ್, ಅಸಮತೋಲನ ಮತ್ತು ಒಟ್ಟಿಗೋಗು ಇರುವಂತಹ ಸಂಬಂಧವನ್ನ ತಿಳಿಸ್ಕೊಡಿ. ಆಲ್ಮೋಸ್ಟ್ ಸೇಮ್ ಮೇಡಮ್. ವಟೆಗೋ ಅಂದ್ರೆ ತಲೆ ಸುತ್ತುವಿಕೆ, ಅದಕ್ಕೆ ಬೇರೆ ಬೇರೆ ವಿಧವಾದ ತಲೆ ಸುತ್ತುವಿಕೆ ಅಂತ ಒಬ್ಬೊಬ್ರು ಬರ್ತಾರೆ. ತಲೆ ತಿರುಗುವಿಕೆ, ತಲೆ ಗಿರ್ಕಿ ಹೊಡ್ತಿದೆ, ಇಲ್ಲ ನಾನೇ ಸುತ್ತಾ ಇದ್ದೀನಿ ಅನ್ನೋ ಭಾವನೆ ಬರ್ತದೆ. ಆಮೇಲೆ ಇನ್ನೊಂದು ಕಾರಣ ಅಂತಂದ್ರೆ, ಇನ್ನೊಂದು ಬಾಕಿ ಸುತ್ತಮುತ್ತಲು ನಾನು ಕೂತಿದ್ದೀನಿ, ಸುತ್ತಮುತ್ತಲಿನ ಜಗತ್ತೆಲ್ಲ ತಿರುಗ್ತಾ ಇದೆ, ನಾನು ಎಲ್ಲೋ ಬೀಳ್ತೀನಿ ಅಂತ ಕೂಗ್ಕೊಳ್ಳೋ ಜನರು ಇದ್ದಾರೆ. ಸೊ ಈಗ ಒಂದೊಂದ್ಸಲ ಏನಾಗುತ್ತೆ, ಪೇಷಂಟ್ ರಾತ್ರಿ ಮಲಗಿದಾಗ ನಾನು ಚೆನ್ನಾಗೇ ಇದ್ದೆ, ಬೆಳಿಗ್ಗೆ ಎದ್ರೆ ತಲೆಯಲ್ಲಿ ಒಂಥರ ಹಗುರವಾದ ಅನುಭವ ಆಗ್ತಿದೆ, ಇಲ್ಲ ಕಣ್ಣು ಮಂಜಾಗ್ತಾ ಇದೆ, ಸುತ್ತಮುತ್ತಲಿನ ಗೋಡೆಗಳೆಲ್ಲ ಗಿರ್ಕಿ ಹೊಡಿತಾ ಇದ್ದಾವೆ ಅಂತ ಅನ್ನೋ ಅಂತ ಭಾವನೆ. ಕೆಲವೊಂದ್ಸಲ ಏನಾಗ್ತೈತಿ, ನನ್ ಹೊಟ್ಟೆಲೆಲ್ಲ ಏನೋ ತೊಳಸಿದಂಗ ಆಗ್ತಿದೆ, ಏನೋ ಒಳಗಡೆಯಿಂದ ಎಲ್ಲ ನುಗ್ಗಿ ಹೊರಗೆ ಬರ್ತೈತೆ ಅಂತ ಅನ್ನೋಂಥ ಕಂಪ್ಲೇಂಟ್ಸ್ ಜೊತೆನೂ ಪೇಷಂಟ್ಸ್ ಬರ್ತಾರೆ. ಕೆಲವೊಬ್ರಂತೂ ನನ್ಗೊಂಥರ ವಾಂತಿ ಬಂದಂಗ ಆಗ್ತಿದೆ ಅಂತಾನು ಬರ್ತಾರೆ ನಮ್ಮ ಹತ್ರ. ಸೊ ದೀಸ್ ಆರ್ ಆಲ್ ಅಂದ್ರೆ ಇವೆಲ್ಲ ಸಿಂಪ್ಟಮ್ಸ್ ರೀ, ಅಂತಂದ್ರೆ ಗುಣಲಕ್ಷಣಗಳು. ಪೇಷಂಟ್ಗಳು ನಮ್ಮ ಹತ್ರ ಬರ್ತಾರೆ. ಕೆಲವೊಬ್ರಂತೂ ವಯಸ್ಸಾದವರಲ್ಲಿ ಹೇಗಾಗುತ್ತೆ ಅಂತಂದ್ರೆ, ಏನೋ ತಲೆ ಸುತ್ತಾ ಇದೆ ಅಂತ ಹೇಳಿ ಆ ಟ್ಯಾಬ್ಲೆಟ್ ಅಸಿಡಿಟಿ ಗುಳಿಗೆ ತಗೊಂಡು ಅದು BP ಕಮ್ಮಿ ಆಗಿದೆ ಅಂತ ಹೇಳಿ ನೀರು ಕುಡಿಯೋದು, ಸಕ್ಕರೆ ತಿನ್ನೋದು, ಶುಗರ್ ಕಮ್ಮಿ ಆಗಿರ್ಬೋದು ಅಂತ ಮಾಡ್ಕೊಂಡು ನೆಗ್ಲೆಕ್ಟ್ ಮಾಡೋರು ಇದ್ದಾರೆ. ಸೊ ಅವ್ರೇನಾಗ್ತೈತಿ, ಬಹಳ ಜೋರ್ ತಲೆ ಸುತ್ತು ಬಂದಾಗ ಬಿದ್ದು ಕೈಕಾಲು ಮುರ್ಕೊಂಡು ಬಂದವರು ಇದ್ದಾರೆ. ಕೆಲವೊಬ್ರು ಹೆಡ್ ಇಂಜುರಿ ಆಗಿಯೂ ಬಂದು ನಮ್ಮಲ್ಲೇ ಅಡ್ಮಿಟ್ ಆದವರು ಇದ್ದಾರೆ. ಸೊ ಇಂಥ ಎಲ್ಲ ಪೇಷಂಟ್ಸ್ಗಳಿಗೆ ನಾವು ಅವೇರ್ನೆಸ್ ಡೆವಲಪ್ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆಲ್ಮೋಸ್ಟ್ ಇಂಬ್ಯಾಲೆನ್ಸ್ ಅಂಡ್ ವಟೆಗೋ ದೇ ಆರ್ ಲೈಕ್ ಹ್ಯಾಂಡ್ ಇನ್ ಗ್ಲೋ ಆಲ್ಮೋಸ್ಟ್. ಅಂದ್ರೆ ಬೇರೆ ಬೇರೆ ಹೆಸರುಗಳಿವು. ಮೇಡಮ್, ಇವಾಗ ಈ ಒಂದು ದೇಹದ ಅಸಮತೋಲನ ಈ ಒಂದು ಕಾಣಿಸ್ಕೊಳ್ಳೋದಿಕ್ಕೆ ಈ ಕಾರಣಗಳು ಏನೇನಿರಬಹುದು ಅಂತ ನಾನು ಹೇಳಿದ್ನಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ನವಡೇಸ್ ಎಲ್ಲರೂ ಈ ರ್ಯಾಟ್ ರೇಸಲ್ಲಿ ಇದ್ದೀವಲ್ಲ, ಒಂದು ಕೆಲಸ ಮುಗಿದ ತಕ್ಷಣ ಇನ್ನೊಂದು ಕೆಲಸ. ಸೊ ವಿ ಆರ್ ಆಲ್ ಸ್ಟ್ರೆಸ್ಡ್ ಔಟ್. ಈ ಕೆಲಸ ಆಗ್ತಿತ್ತೋ ಇಲ್ಲೋ ಅಂತ ಹೇಳಿ ಸ್ಟ್ರೆಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮಾನಸಿಕ ಒತ್ತಡ ಮತ್ತು ಉದ್ವೇಗ, ಆಂಗ್ಸೈಟಿ, ಈ ಕೆಲಸ ಆಗುತ್ತೋ ಇಲ್ಲೋ ಅಂತ ಹೇಳಿ ಓವರ್ ಥಿಂಕ್ ಮಾಡೋದು, ಮಾನಸಿಕ ಒತ್ತಡದಲ್ಲಿ ಇರ್ತೀವಿ ನಾವು ಈಗಿನ ಕಾಲದಲ್ಲಿ. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಈಸ್ ಒಳಕಿವಿಯ ಇನ್ಫೆಕ್ಷನ್ಸ್ಗಳಿಂದ, ಇನ್ನರ್ ಇಯರ್ ಇನ್ಫೆಕ್ಷನ್ಸಿಂದ. ಆಮೇಲೆ ನೆಕ್ಸ್ಟ್ ಬರೋದು ಶುಗರ್. ಒಂದೇ ಸಲ ಶುಗರ್ ಲೋ ಆದಾಗ, ಆಮೇಲೆ BP ಹೆಚ್ಚು ಕಮ್ಮಿ ಆಗೋದು. ನಿಂತ ತಕ್ಷಣ ಮಲ್ಕೊಂಡಿರ್ತೀವಿ, ಸಡನ್ನಾಗಿ ಎದ್ದು ನಿಂತ್ಕೊಳ್ತೀವಲ್ಲ, ಸಡನ್ನಾಗಿ BP ಡೌನ್ ಆಗಿ ನಮ್ಗೆ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಹಳಷ್ಟು ಜನ ಎದ್ದ ತಕ್ಷಣ ಬಿದ್ದುಬಿಡ್ತಾರೆ ಬೆಳಿಗ್ಗೆ. ವಯಸ್ಸಾದವರಲ್ಲಿ ಎಸ್ಪೆಷಲಿ 65+ ಅಂದ್ರೆ 65 ವರ್ಷ ಎಲ್ಡರ್ಲಿ ಪಾಪ್ಯುಲೇಷನ್ ಏನಿದೆ ಅಲ್ಲ, ಅವರು ರಾತ್ರಿ ಏನೋ ಟ್ಯಾಬ್ಲೆಟ್ ತಗೋತಿರ್ತಾರೆ. ಸೊ ಮೇಲಿನ ಮೇಲೆ ಅವ್ರಿಗೆ ಟಾಯ್ಲೆಟ್ಗೆ ಹೋಗೋ ಅಂತಾನೋ ಅನುಭವ ಬರ್ತೈತಿ. ಸೊ ರಾತ್ರಿ ಮಲ್ಕೊಂಡಿದ್ದವ್ರು ಬೇಗನೆ ಹಿಂಗೆ ಎದ್ದು ನಿಂತು ಬಿಡ್ತಾರೆ. ಸೊ ಅವಾಗ ಬಿದ್ದು ಪೆಟ್ಟಾಗಿ ಈ ತರ ಆಗೋ ಚಾನ್ಸಸ್ ಇರುತ್ತೆ, ಇವರಲ್ಲಿ ಕಂಡುಬರುತ್ತೆ. ಬಟ್ ಈಗ ಆಫ್ಲೇಟ್ ಅಂದ್ರೆ ಈ ಇತ್ತೀಚೆಗೆ ನಾನು ನೋಡ್ತಾ ಇರೋದ್ರಲ್ಲಿ ಮಕ್ಕಳಲ್ಲೂ ಕಂಡು ಬರ್ತಾ ಇದೆ ಈ ತರದ್ದು ವಟೈಗೋ ಅಂತ ಹೇಳಿ. ಇದನ್ನ ನಾವು ಬಿನೈನ್ ಪೊಸಿಷನಲ್ ವಟೈಗೋ ಇನ್ ಚಿಲ್ಡ್ರನ್ ಅಂತಾನು ಹೇಳ್ತೀವಿ. ಸೊ ಇದಕ್ಕೆ ಕಾರಣ ಅಂತಂದ್ರೆ, ಈಗ ಮಕ್ಕಳಲ್ಲಿ ನೆಗಡಿ, ಕೆಮ್ಮು, ಜ್ವರ, ಅಂದ್ರೆ ಸ್ಕೂಲ್ಗೆ ಹೋಗ್ತಿರ್ತಾರೆ, ಕ್ರಾಸ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಹಳಷ್ಟು ಮಕ್ಕಳಲ್ಲಿ ಮೇಲಿನ ಮೇಲೆ ನೆಗಡಿ ಹಾಕೊಂಡು ಬಂದು ಅದು ಒಳಕಿವಿ ಅಂದ್ರೆ ಕಿವಿ ಎಫೆಕ್ಟ್ ಆಗಿ ಒಳಕಿವಿಗೂ ಎಫೆಕ್ಟ್ ಆಗಿ ಅಲ್ಲಿ ದ್ರವ ಏನಿರ್ತೈತಲ್ಲ, ಬ್ಯಾಲೆನ್ಸ್ ರಿಸೆಪ್ಟಾರ್ಸ್ ಏನಿರ್ತಾವಲ್ಲ, ಅವು ಎಫೆಕ್ಟ್ ಆಗಿ ಅವರಲ್ಲಿನೂ ಇತ್ತೀಚೆಯಲ್ಲಿ ನಾವು ಈ ತರ ವಟೈಗೋ, ತಲೆ ಸುತ್ತುವಿಕೆಯನ್ನು ಕಾಣ್ತಾ ಇದ್ದೀವಿ. ಅಂದ್ರೆ ಮೇಡಮ್, ಒಟ್ಟಾರೆಯಾಗಿ ಮಕ್ಕಳಿಂದ ಹಿಡಿದು ಎಲ್ಲಾ ವಯೋಮಾನದವರೆಗೂ ಈ ಒಂದು ಸಮತೋಲನದ ಒಂದು ದೇಹ ತನ್ನ ಸಮತೋಲನವನ್ನ ಕಳೆದುಕೊಳ್ಳುವಂತಹ ಒಂದು ಸಮಸ್ಯೆ ಕಂಡುಬರುತ್ತೆ ಅಂತ ತಾವ್ ಹೇಳ್ತಾ ಇದ್ದೀವಿ. ಇನ್ನು ಇದು ವಂಶ ಪಾರಂಪರಿಕವಾಗಿ ಏನಾದ್ರೂ ಬರುತ್ತಾ? ವಂಶ ಪಾರಂಪರಿಕವಾಗಿ ಅಂತ ನಾನು ಹೇಳಕ್ ಇಷ್ಟಪಡೋದಿಲ್ಲ. ಇದು ಯಾವುದು ವಂಶ ಪಾರಂಪರಿಕ ಅಲ್ಲ. ದೀಸ್ ಆರ್ ಆಲ್ ಅಕ್ವೈರ್ಡ್
ನಿಮ್ಮ ತಂದೆ ತಾಯಿಯಲ್ಲಿ ಇರ್ಬೋದು, ಬಟ್ ಪಿತ್ತ ದೋಷ ಕೆಲವೊಬ್ರು ಹೇಳ್ತಾರೆ ನಮ್ಗೆ ಹಂಗಿದೆ ಅಂತ ಹೇಳಿ, ಬಟ್ ಯೂಶ್ವಲಿ ಹಾಗಿರುವುದಿಲ್ಲ. ವಂಶ ಪಾರಂಪರಿಕ ಅಂತ ನಾನು ಹೇಳಕ್ ಇಷ್ಟಪಡೋದಿಲ್ಲ. ಮೇಡಮ್, ಈಗಾಗಲೇ ತಾವು ಹೇಳಿದ್ರಿ ಕೆಲವೊಂದು ಲಕ್ಷಣಗಳ ಮೂಲಕ ನಾವು ಇದನ್ನ ಪತ್ತೆ ಹಚ್ಚಬಹುದು ಅಂತ. ಯಾವೆಲ್ಲ ಲಕ್ಷಣಗಳ ಮೂಲಕ ಒಂದು ದೇಹ ತನ್ನ ಸಮತೋಲನವನ್ನ ಕಳೆದುಕೊಳ್ತಾ ಇದೆ, ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನೋದನ್ನ ನಾವು ಕಂಡುಹಿಡಿಬಹುದು? ಬೇಸಿಕಲಿ ಬಹಳಷ್ಟು ಜನ ಏನು ಹೇಳ್ತಾರೆ ಅಂತಂದರೆ, ನಾನು ಮಲ್ಕೊಂಡಿದ್ನಲ್ಲ, ನಾನು ಹೇಳಿದ್ನಲ್ಲ ಆಗಲೇ, ಮಲ್ಕೊಂಡಿದ್ದೆ ಮತ್ತು ನಾನು ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ತಿರುಗಬೇಕಾದ್ರೆ ನನ್ಗೆ ತಲೆ ಸುತ್ತಿದಂಗೆ ಆಯಿತು ಅಂತಲೂ ಬರ್ತಾರೆ ಭಾಳಷ್ಟು ಜನ. ಆಮೇಲೆ ಮಲ್ಕೊಂಡಿದ್ದವರು ಎದ್ದು ಕೂತ್ಕೊಳ್ತಾ ಇದ್ದೆ, ಅವಾಗ ನಂಗೆ ತಲೆ ತಿರುಗ್ದಂಗೆ ಆಯಿತು. ಇಲ್ಲ, ನಾನು ಕೂತ್ಕೊಂಡಿದ್ದೆ ಎದ್ದು ನಿಲ್ಲಕ್ಕೆ ಹೋದೆ, ಅವಾಗ ತಲೆ ತಿರುಗ್ದಂಗೆ ಆಯಿತು. ಮತ್ತು ನಾನು ನಡೀತಾ ಇದ್ದೆ, ಸಡನ್ಲಿ ನಾನು ಒಂದು ಕಡೆ ವಾಲಿದಂಗೆ, ಒಂದು ಕಡೆ ನನ್ನ ಬಾಡಿ ಎಲ್ಲ ವಾಲ್ತಾ ಇದೆ ಅಂತ ಅನುಭವ ಆಯಿತು. ಆಮೇಲೆ ಸೂಪರ್ ಮಾರ್ಕೆಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ, ಸೊ ಅಕ್ಕಪಕ್ಕದಲ್ಲಿ ಸಾಮಾನುಗಳಿದ್ವಲ್ಲ ಅವೆಲ್ಲ ಮೂವ್ ಆಗ್ತಾ ಇದೆ ಅನ್ನೋ ಭಾವನೆ. ಆಮೇಲೆ ನಾನು ಲಿಫ್ಟಲ್ಲಿ ಹೋಗ್ತಿದ್ದೆ, ನಂದು ಯಾಕೋ ತಲೆ ಹಗುರ ಆದಂಗೆ ಆಯಿತು ಮೇಡಮ್ ಅಂತ ಹೇಳಿ ಭಾಳಷ್ಟು ಜನ ಬಂದು ನಮ್ಗೆ ಹೇಳ್ತಾರೆ. ಆಮೇಲೆ ನಿಂತ ತಕ್ಷಣ ನನಗೆ ಮಲ್ಕೊಂಡಿದ್ದೆ, ಎದ್ದು ಕೂತ್ಕೊಂಡು ನಿಂತುಬಿಟ್ಟೆ, ನಿಂತ ತಕ್ಷಣ ನನಗೆ ಜೋರಾಗಿ ತಲೆ ತಿರುಗ್ದಂಗೆ ಆಯಿತು ಅಂತ ಈ ಥರ ಹೇಳ್ಕೊಂಡು ಬರ್ತಾರೆ. ಇದೆಲ್ಲ ಆಗೋಕ್ಕಿಂತ ಮುಂಚೆನೂ ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ, ನನ್ನ ಕಣ್ಣು ಮುಂದೆ ಒಂಥರ ಹಿಂಗೆ ಸ್ಟಾರ್ಸ್ ಬಂದಂಗೆ ಆಯಿತು, ಬೆಳಕು ಬಂದಂಗಾಯ್ತು. ಇವಕ್ಕೆಲ್ಲ ನಾವು ಆರಾ ಅಂತ ಹೇಳ್ತೀವಿ, ಪ್ರೋಡ್ರೋಮಲ್ ಆರಾ ಅಂತ ಹೇಳ್ತೀವಿ. ಮತ್ತು ಕಣ್ಣು ಮುಂದೆ ನನಗೆ ಮಿಂಚು ಬಂದಂಗೆ ಆಯ್ತು ರೀ, ಮತ್ತು ಒಂಥರ ಏನೋ ತಲೆಯಲ್ಲಿ ಗುಯ್ ಅಂತ ಆವಾಜ್ ಬಂತು, ಆಮೇಲೆ ಕಿವಿಯಲ್ಲಿ ಆವಾಜ್ ಬಂದಂಗೆ ಆಯ್ತು ಅಂತ ಹೇಳಿ, ಜುಯ್ ಅಂತ ಹೇಳಿ ಏನೋ ಒಂದು ಹುಳ ಅಡ್ಡಾಡ್ದಂಗೆ ಆವಾಜ್ ಬಂತು ಅಂತ ಬಹಳಷ್ಟು ಜನ ನಮ್ಗೆ ಹೇಳ್ಕೊಂಡು ಬರ್ತಾರೆ. ಪ್ಲಸ್ ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ, ವಾಂತಿ ಬಂದಂಗೆ ಆಗ್ತಾ ಇತ್ತು ಮೇಡಮ್ ನನಗೆ ಈ ಥರ ಚಕ್ರ ಬರೋಕ್ಕಿಂತ ಮುಂಚೆ, ಆಮೇಲೆ ಸಡನ್ನಾಗಿ ನನ್ನ ಕಿವಿ ಕೇಳೋದೇ ಸ್ಟಾಪ್ ಆಯಿತು. ಸೊ ಇದೆಲ್ಲ ಲಕ್ಷಣಗಳ ಜೊತೆ ನಮ್ಮಲ್ಲಿ ಬರ್ತಾರೆ. ಸೊ ಬೇರೆ ಬೇರೆ ಡಿಸೀಸ್ಗಳಿಂದ ಈ ಥರ ಆಗ್ತೈತಿ. ನಾವು ಬ್ಯಾಲೆನ್ಸ್ ಡಿಸಾರ್ಡರ್ಸ್ ಅದರಲ್ಲಿ ತುಂಬ ಡಿಸೀಸಸ್ ಇದ್ದಾವೆ. ಲೈಕ್ ಫಾರ್ ಎಕ್ಸಾಂಪಲ್ BPPV ಅಂತೀವಿ, ಬಿನೈನ್ ಪೊರಾಕ್ಸಿಸೋಮಲ್ ಪೊಸಿಷನಲ್ ವಟೈಗೋ ಅಂತ. ಮೀನಿಯರ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಕಿವಿಯಲ್ಲಿ ಪ್ರೆಷರ್ ಒಳ ಕಿವಿಯಲ್ಲಿ ಪ್ರೆಷರ್ ಜಾಸ್ತಿ ಆದಾಗಲೂ ಈ ಥರ ಲಕ್ಷಣ. ಮತ್ತೆ ಮೈಗ್ರೇನ್ ಅಂತ ನೀವೆಲ್ಲ ಕೇಳಿರ್ಬೋದು, ಅರ್ಧೆಲೆ ಅಂತ ಹೇಳಿ. ಅದೇ ಥರದ್ರಲ್ಲಿ ಒಂದು ವಿಧ ಇದೆ, ಒನ್ ಫಾರ್ಮ್ ಆಫ್ ಮೈಗ್ರೇನ್ ಅಂತಂದ್ರೆ ವೆಸ್ಟಿಬ್ಯುಲರ್ ಮೈಗ್ರೇನ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಡಯಾಗ್ನೋಸಿಸ್ ಮಾಡಿ ನಾವು ಆ ಪೇಷಂಟ್ಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತೇವೆ. ಮೇಡಮ್, ಇವಾಗ ಈ ರೀತಿಯ ಒಂದು ಲಕ್ಷಣಗಳು ಕಂಡು ಬಂದಾಗ ಚಿಕಿತ್ಸೆಯನ್ನ ಪಡಿಬೇಕು ಅಂತ ನೋಡೋದಾದ್ರೆ ಅದಕ್ಕಿರುವಂತಹ ಪರೀಕ್ಷೆಗಳು ಯಾವ ರೀತಿ ಇರುತ್ತೆ ಅಂತ? ತುಂಬ ಪರೀಕ್ಷೆಗಳಿದ್ದಾವೆ. ನಾವು ಕಣ್ಣಲ್ಲಿ ನೋಡ್ತೀವಿ. ಸೊ ಕಣ್ಣು ಕಿವಿ ಎರಡು ಕನೆಕ್ಟೆಡ್ ಇರ್ತವೆ. ಸೊ ಅದರಲ್ಲಿ ನಾವು ಕಣ್ಣಿನ ಗುಡ್ಡೆ ಹಿಂಗೆ ಅಳ್ಳಾಡ್ತಾ ಇದೆ ಅಂತ ನೋಡ್ತೀವಿ. ಒಂದೊಂದು ಪೊಸಿಷನ್ ಹಾಕಿದಾಗೆ ಕಣ್ಣಿನ ಗುಡ್ಡೆ ಅಳ್ಳಾಡ್ತದೆ ಅಂದರೆ ಅದು ಅವಾಗ ಹೊಟ್ಟೆಗೂ ಆಗ್ತಿರುತ್ತೆ. ಸೊ ಕಣ್ಣಿನ ಗುಡ್ಡೆ ಅಳ್ಳಾಡ್ತವೆ ಮೇಲೆ ಕೆಳಗೆ, ಇಲ್ಲ ರೊಟೇಟರಿ ನಿಸ್ಟಾಗ್ಮಸ್ ಅಂತೆಲ್ಲ ಹೇಳ್ತೀವಿ. ಸೊ ಈ ಥರ ಅಪ್ ಬೀಟಿಂಗ್, ಡೌನ್ ಬೀಟಿಂಗ್ ನಿಸ್ಟಾಗ್ಮಸ್ ಅಂದರೆ ಕಣ್ಣಿನ ಗುಡ್ಡೆಗಳು ಅಳ್ಳಾಡ್ತಾವು. ಪ್ಲಸ್ ಪೇಷಂಟ್ ತಾನೇ ಹೇಳ್ತೈತೆ ನಂಗೆ ವಾಂತಿ ಬಂದಂಗೆ ಆಗ್ತಿದೆ, ತಲೆ ತಿರುಗ್ತಾ ಇದೆ ಅಂತ ಹೇಳಿ ನಮ್ಮನ್ನು ಔಚ್ಕೊಂಡು ಬಿಡ್ತಾರೆ ಅದೊಂದು ಪೊಸಿಷನ್ನಲ್ಲಿ ಹಾಕಿದಾಗ. ಸೊ ದೇರ್ ಆರ್ ಮೆನಿ ಟೆಸ್ಟ್ಸ್ ರೀ, ಅವನ್ನೆಲ್ಲ ನಾವು ಮಾಡ್ತೀವಿ. ಪ್ಲಸ್ ಈಗ ನಮ್ಮ ಆಸ್ಪತ್ರೆಯಲ್ಲಿ ಅಂದರೆ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಒಳ್ಳೆ ಮೆಷಿನ್ಸ್ ಇದ್ದಾವೆ ಟು ಡಯಾಗ್ನೋಸ್. ಅಂತಂದರೆ ಯಾವ ಥರ ಇದು ಯಾವ ಪೊಸಿಷನಲ್ಲಿ ಯಾವ ಥರ ಎಫೆಕ್ಟ್ ಆಗ್ತಿದೆ, ಮತ್ತು ಯಾವ ಪಾರ್ಟ್ ಆಫ್ ಇನ್ನರ್ ಇಯರ್ ಇಸ್ ಅಫೆಕ್ಟೆಡ್ ಅಂತ ಅಂದರೆ ಒಳಕಿವಿ ಅದು ಯಾವ ಪಾರ್ಟ್ ಅಫೆಕ್ಟ್ ಆಗಿದೆ ಅನ್ನೋದನ್ನೆಲ್ಲ ನಾವು ಕಂಡು ಹಿಡಿದು ಅದಕ್ಕೆ ಬೇಕಾಗಿರುವ ಸೂಕ್ತ ಎಕ್ಸಸೈಸಸ್ ಆಗಲಿ ಮೆಡಿಸಿನ್ಸ್ ಆಗಲಿ ಕೊಟ್ಟು ಅವರಿಗೆ ಉಪಚರಿಸುತ್ತೇವೆ. ಕೆಲವೊಂದು ಎಕ್ಸಸೈಸಸ್ಸನ್ನು ಕಲಿಸಿ ನಾವು ಪೇಷಂಟ್ಗಳನ್ನ ಕಳಿಸ್ತೀವಿ. ಸೊ ಒಂದು 15 ದಿನ ಈ ಎಕ್ಸಸೈಸ್ ಎಲ್ಲ ಮಾಡ್ರಿ, ವೆಸ್ಟಿಬ್ಯುಲರ್ ರಿಹ್ಯಾಬಿಲಿಟೇಷನ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಅದನ್ನೆಲ್ಲ ನಾವು ಕಳಿಸ್ಕೊಡ್ತೀವಿ. ಪೇಷಂಟ್ಗಳು ನಿಂತು ಜಿಗ್ದಾಡಿ ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇಲ್ಲ, ಕೂತಲ್ಲೇ ಮಾಡುವಂಥ ಎಕ್ಸಸೈಸಸ್ ವಯಸ್ಸಿಗೆ ತಕ್ಕಂಗೆ ನಾವು ಕಳಿಸ್ಕೊಡ್ತೀವಿ. ಸೊ ಅವ್ರಿಗೆ ಎಷ್ಟು ಸೂಕ್ತ ಆಗ್ತೈತಿ ಅಷ್ಟು ಮಾಡಿ ನಮ್ಮ ಹತ್ರ ಬಂದರೆ ನಮ್ಮಲ್ಲಿ ಕೆಲವೊಂದು ಮೆಷಿನ್ಸ್ ಇದ್ದಾವೆ. ಆ ಮೆಷಿನ್ಸನ್ನು ಯೂಸ್ ಮಾಡಿ ಎಲ್ಲಿವರೆಗೂ ಇವರು ಗುಣಮುಖರಾಗಿದ್ದಾರೆ ಅನ್ನೋದನ್ನ ನಾವು ನೋಡ್ತೀವಿ. ಸೊ ನೋಡಿ ಮತ್ತೆ ಅವ್ರಿಗೆ ಹೆಚ್ಚಿನ ಎಕ್ಸಸೈಸಸ್ ಕಳಿಸ್ಕೊಡ್ತೀವಿ. ಇಲ್ಲಪ್ಪ ನಾವು ಇಷ್ಟೇ ಎಕ್ಸಸೈಸ್ ಮಾಡೋದ್ರಿಂದ ನಾವು ಆರಾಮಾಗ್ತಿದ್ದೀವಿ ಅಂದರೆ ಅಷ್ಟೇ ಮಾಡ್ರಿ ಅಂತ ಹೇಳಿ ನಾವು ಕಳಿಸ್ಕೊಡ್ತೀವಿ ಮೇಡಮ್. ಸೊ ವಿ ಹ್ಯಾವ್ VNG ಮೆಷಿನ್ ಅಂತ ಹೇಳಿ, ವಿಡಿಯೋ ನಿಸ್ಟಾಗ್ಮೋಗ್ರಫಿ ಮೆಷಿನ್. ಮತ್ತು ಈಗ ಕೆಲವೊಂದು ಹೊಸ ಮೆಷಿನ್ಸ್ಗಳು ಬಂದಿದ್ದಾವೆ. ಅವನ್ನೆಲ್ಲ ನಾವು ತರಿಸ್ಕೊಂಡು ಪೇಷಂಟ್ಸ್ಗಳಿಗೆ ಡಯಾಗ್ನೋಸಿಸ್ ಅಷ್ಟೇ ಅಲ್ಲದೆ ಮುಂದೆ ಅವರು ಅದರಿಂದ ಯಾವ್ಯಾವ ಎಕ್ಸಸೈಸಿಂದ ಅವರಿಗೆ ಉಪಯೋಗ ಆಗಿ ಅದರಿಂದ ಗುಣಮುಖರಾಗಿದ್ದಾರೆ, ಎಷ್ಟು ಮಟ್ಟಿಗೆ ಗುಣಮುಖರಾಗಿದ್ದಾರೆ ಅನ್ನೋದನ್ನು ಕೂಡ ನಾವು ಆ ಮೆಷಿನ್ ಯೂಸ್ ಮಾಡಿ ಪೇಷಂಟ್ಗೆ ತಿಳಿಸ್ಕೊಡ್ತೇವೆ. ಮೇಡಮ್, ಇವಾಗ ಲಕ್ಷಣಗಳು ಕಾಣಿಸಿಕೊಂಡಾಗ ವೈದ್ಯರನ್ನ ಕಂಡು ಸೂಕ್ತವಾದ ಚಿಕಿತ್ಸೆಯನ್ನು ಪಡಿಬೇಕು ಅಂತ ತಾವು ಹೇಳಿದ್ರಿ. ಹಾಗಿದ್ರೆ ಚಿಕಿತ್ಸೆಯ ಪಡೆದ ನಂತರ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು? ಪೇಷಂಟ್ಸ್ಗಳಿಗೆ ನಾನು ಏನು ಹೇಳೋದು ಅಂತಂದರೆ, ಕೆಲವೊಂದು ವಯಸ್ಸಾದವರಲ್ಲಿ ನಾನು ಏನು ಹೇಳ್ತೇನೆ ಅಂತಂತಂದರೆ, ಬಹಳಷ್ಟು ಹೊತ್ತು ನೀವು ಏನು ತಿನ್ನದೇ
ಇರದೆ ಕುಡಿದೆ ಇರ್ಕೂಡ್ದು ಅಂತ ಹೇಳ್ತೀನಿ. ಸೊ ಮೇಲಿನ ಮೇಲೆ ಸ್ವಲ್ಪ ಏನಾದರೂ ತಿನ್ಕೊಂಡು ಇರಿ. ಆಮೇಲೆ ಭಾಳ ಹೊತ್ತು ನೀವು ಡಿಹೈಡ್ರೇಟ್ ಆಗಲಿ ಇಲ್ಲ ನಿಮ್ಮ ಶುಗರ್ ಲೋ ಆಗೋ ಹಾಗೆ ಉಪವಾಸ ಏನು ಮಾಡಬೇಡ್ರಿ ಅಂತ ಹೇಳ್ತೇವೆ. ನಿಮ್ಗೆ ಏನಾದರೂ BP ಒಂದೇ ಸಲ ಹೈ ಲೋ ಆಗೋದಿತ್ತಂತಂದ್ರೆ ಅವುಗಳೆಲ್ಲ ನಾವು ಸೂಕ್ತ ಚಿಕಿತ್ಸೆ ತಗೊಂಡು ಕರೆಕ್ಟಾಗಿ ನಿಮ್ಮ ಟ್ಯಾಬ್ಲೆಟ್ಸ್ ಏನಿದಾವೆ ಅವನ್ನೆಲ್ಲ ತಗೊಳ್ರಿ. ಆಮೇಲೆ ನಿಮ್ಗೇನಾದರೂ ನೆಗಡಿ ಕೆಮ್ಮು ಜ್ವರ ಬಂದರೆ ಆದಷ್ಟು ಬೇಗ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ರಿ ಅಂತ ನಾನು ಹೇಳ್ತೇನೆ. ಮತ್ತು ನಿಮ್ಗೆ ಒಂದ್ಸಲ ಹೀಗೆ ವರ್ಟ್ಯಾಗೋ ಆಗಿ ನೀವು ಒಂದ್ಸಲ ಏನಾದರೂ ಹಿಂಗೆ ಬೀಳ್ತೀನಿ ಅಂತ ಅನ್ಸಿದ್ರೆ ಯಾರಾದರೂ ಹೆಲ್ಪ್ ತಗೊಂಡು ನಡೆಯೋದು ಎಲ್ಲ ಮಾಡ್ರಿ. ಆಮೇಲೆ ನಿಮ್ಗೆ ನಾವು ಏನೇನು ವೆಸ್ಟಿಬುಲರ್ ರಿಹ್ಯಾಬಿಲಿಟೇಷನ್ ಎಕ್ಸಸೈಸ್ ಕಲ್ಸ್ಕೊಟ್ಟಿರ್ತೇವಲ್ಲ ಅದನ್ನೆಲ್ಲ ನೀವು ಕರೆಕ್ಟಾಗಿ ಕರೆಕ್ಟ್ ಟೈಮಿಗೆ ವೈದ್ಯರು ಹೆಂಗೆ ಹೇಳಿರ್ತಾರಲ್ಲ ಹಂಗೆ ಕೇಳಿ ಮಾಡ್ರಿ, ಅದನ್ನೊಂದು ಹೇಳ್ತೇನೆ. ಮತ್ತು ನಮ್ಮ KLE ಆಸ್ಪತ್ರೆಯಲ್ಲಿ ನುರಿತ ENT ತಜ್ಞರಿದ್ದಾರೆ. ಅವರಲ್ಲಿ ಬಂದು ನೀವು ನಿಮ್ಮನ್ನ ಮೇಲಿನ ಮೇಲೆ 15 ದಿನಕ್ಕೊಮ್ಮೆ ಬಂದು ತೋರಿಸ್ಕೊಂಡು ನಿಮ್ಮ ಚೆಕಪ್ ಮಾಡಿಸ್ಕೊಂಡು ಎಷ್ಟರ ಮಟ್ಟಿಗೆ ನೀವು ಗುಣಮುಖರಾಗ್ತಿದ್ದೀರಿ, ಇಲ್ಲ ನಿಮ್ಗೆ ಏನಾದರೂ ಗುಣಮುಖರಾಗಲಿಲ್ಲ ಅಂದರೆ ಯಾವ್ಯಾವ ಟ್ರೀಟ್ಮೆಂಟ್ ತೊಗೊಂಡು ಅದರಿಂದ ನಿಮ್ಗೆ ಸರಿಯಾಗಿ ಎಫೆಕ್ಟ್ ಇಲ್ಲ ಅಂದರೆ ಬಂದು ಮತ್ತೆ ಕನ್ಸಲ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಮತ್ತು ಹಾಗೆ ಪೇಷಂಟ್ಸ್ ಅಲ್ಲದೆ ಪೇಷಂಟ್ನ ರಿಲೇಟಿವ್ಸ್ ಯಾರಿರ್ತಾರೆ, ಕೇರ್ ಟೇಕರ್ಸ್ ಯಾರಿರ್ತಾರೆ, ಅವರು ಕೂಡ ಈ ಸಂಬಂಧದಲ್ಲಿ ಅವರಿಗೆ ನಾವು ಅರಿವು ಮೂಡಿಸ್ತೇವೆ. ಪ್ಲಸ್ ಅವರಿಂದ ಎಷ್ಟು ಆಗುತ್ತೋ ಅಷ್ಟು ಪೇಷಂಟ್ಗೆ ಕೇರ್ ಮಾಡ್ರಿ ಅಂತ ಹೇಳಿ ನಾವು ಹೇಳಲು ಇಷ್ಟಪಡ್ತೇವೆ. ಮೇಡಮ್, ಇವಾಗ ಚಿಕಿತ್ಸೆ ಪಡೆದ ನಂತರ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಆಯ್ತು. ಇನ್ನು ಈ ಒಂದು ದೇಹ ತನ್ನ ದೇಹ ಒಂದು ಸಮತೋಲನತೆಯನ್ನ ಕಾಪಾಡ್ಕೊಳ್ಬೇಕು ಅನ್ನೋದಾದ್ರೆ ಅವರ ಒಂದು ಜೀವನ ಶೈಲಿ ಯಾವ ರೀತಿ ಇರಬೇಕು? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ, ನಿಜ. ಆದರೆ ನೀವೇನಾದರೂ BP ಪೇಷಂಟ್ ಇದ್ರೆ ಇಲ್ಲ ನಿಮ್ಗೇನಾದರೂ ಮೇಲಿನ ಮೇಲೆ ಕಿವಿ ಮೂಗು ಗಂಟ್ಲದ ಇನ್ಫೆಕ್ಷನ್ ಆಗಿ ನಿಮ್ಗೆ ಒಳ ಕಿವಿಯಲ್ಲಿ ಏನಾದರೂ ಈ ಥರ ಆವಾಜ್ ಬರ್ತಾ ಇದೆ ಇಲ್ಲ ಹಿಂಗೇನಾದರೂ ತಲೆ ಸುತ್ತಾ ಇದೆ ಅಂತ ಅನ್ನೋದು ನಿಮ್ಗೆ ಗೊತ್ತಾದರೆ ಸ್ಟಾರ್ಟಿಂಗಲ್ಲೇ ನೀವು ನುರಿತ ENT ತಜ್ಞರನ್ನು ಕಂಡು ಅವರಿಂದ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನೆಲ್ಲ ತಿಳ್ಕೊಂಡು, ಯಾಕಂತಂದರೆ ಒಂದೇ ಕೈಯಲ್ಲಿ 5 ಬೆರಳಿದ್ದಾವೆ, ಒಂದಕ್ಕೊಂದು ಸಮ ಇರೋದಿಲ್ಲ. ಹಾಗೆ ಒಂದು ಪೇಷಂಟ್ ಇದ್ದಂಗೆ ಇನ್ನೊಂದು ಪೇಷಂಟ್ ಇರೋದಿಲ್ಲ ರೀ. ಸೊ ನಿಮ್ದು ಏನು ಕಂಡೀಷನ್ ಐತಿ ಅನ್ನೋದನ್ನು ನಾವು ವೈದ್ಯರು ಚೆಕಪ್ ಮಾಡಿ ನಿಮಗೆ ಸೂಕ್ತ ಆಗೋ ಅಂಥ ಟ್ರೀಟ್ಮೆಂಟನ್ನ ಪ್ರಿಕಾಷನ್ಸ್ನ ನಾವು ಹೇಳ್ಕೊಡ್ತೇವೆ. ಅದಕ್ಕೆ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟ್ಲಿಗೆ ನಿಮ್ಗೆ ಆದ ತಕ್ಷಣ ಈ ಥರ ಏನಾದರೂ ತೊಂದರೆ ಆದರೆ ಬಂದು ಅಲ್ಲಿರುವ ENT ತಜ್ಞರನ್ನು ಕಂಡು ಅವರಿಂದ ನಿಮಗೆ ಸೂಕ್ತ ಆಗುವಂಥ ಪ್ರಿಕಾಷನ್ಸ್ ಏನಿದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ನಿಮಗಲ್ಲಿ ಹೇಳಲು ಇಷ್ಟಪಡ್ತೇನೆ. ಮೇಡಮ್, ಈ ಒಂದು ಬ್ಯಾಲೆನ್ಸ್ ಅವೇರ್ನೆಸ್ ವೀಕ್ನ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಿಂದ ಏನೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ತಾವು? ಈಗ ಈ 3ನೇ ವಾರ ಅಂದರೆ ಸೆಪ್ಟೆಂಬರ್ 3ನೇ ವಾರದಲ್ಲಿ ನಾವು ಇದೆ ಬ್ಯಾಲೆನ್ಸ್ ಅವೇರ್ನೆಸ್ ವೀಕ್ ಅಂತ ಏನು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಒಂದು ವಾರ ಫುಲ್ ಈ ಥರ ಪೇಷಂಟ್ಗಳಿಗೆ ನಾವು ಉಚಿತ ಎಕ್ಸಾಮಿನೇಷನ್ ಅಂದರೆ ಫ್ರೀ ಎಕ್ಸಾಮಿನೇಷನ್ ಮಾಡ್ತಾ ಇದ್ದೀವಿ. ಪ್ಲಸ್ ಫ್ರೀ ಟ್ರೀಟ್ಮೆಂಟು ಕೊಡ್ತೀವಿ. ಪ್ಲಸ್ ಅವರಿಗೆ ಎಕ್ಸಸೈಸ್ ಕಲಿಸ್ಕೊಡ್ತೀವಿ, ಈ ಥರ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ. ಅವರಿಗೆ ಈ ಥರ ನುರಿತ ತಜ್ಞರಿಂದ ಸಲಹೆಗಳನ್ನು ಕೊಡಲಾಗುತ್ತದೆ. ಒಂದು ಸೆಕೆಂಡ್ ಥಿಂಗ್, ಅವರಿಗೆ ಹೆಚ್ಚಿನದೇನಾದರೂ ಅವರಿಗೆ ಚಿಕಿತ್ಸೆ ಬೇಕಿತ್ತು, MRI ಮಾಡಿಸ್ಬೇಕಿತ್ತು, CT ಸ್ಕ್ಯಾನ್ ಮಾಡಿಸ್ಬೇಕಿತ್ತು ಅಂತಂದ್ರೆ ಅದನ್ನು ಮಾಡ್ತೇವೆ, ಬಟ್ ಅಟ್ ಅ ರೀಸನೇಬಲ್ ಪ್ರೈಸ್. ಆಮೇಲೆ ಹಾಗೂ ಇದಲ್ಲದೆ ನಾನು ಹೇಳಿದ್ನಲ್ಲ, ನುರಿತ ಬಾಕಿ ಡಾಕ್ಟರ್ಸ್ಗಳಿಗೆ ಮತ್ತೆ ನರ್ಸ್ಗಳಿಗೆ, ಪ್ಯಾರಾಮೆಡಿಕಲ್ ಸ್ಟಾಫ್ ಅವರಿಗೆಲ್ರಿಗೂ ಈಗ ಬ್ಯಾಲೆನ್ಸ್ ಅವೇರ್ನೆಸ್ ಬಗ್ಗೆ ಏನು ಹೊಸದಾಗಿ ಏನು ಕಂಡು ಹಿಡಿದಿದ್ದೀವಿ, ಅಡ್ವಾನ್ಸ್ಡ್ ಏನು ರೀಸೆಂಟ್ ಅಡ್ವಾನ್ಸಸ್ ಏನಾಗಿದೆ ಅನ್ನೋದ್ರ ಬಗ್ಗೆ, ಯಾವ್ಯಾವ ಟ್ರೀಟ್ಮೆಂಟ್ ಇನ್ಕ್ಲೂಡ್ ಮಾಡಿದ್ದೀವಿ, ಯಾವ್ಯಾವ ಟ್ರೀಟ್ಮೆಂಟ್ ಎಕ್ಸ್ಕ್ಲೂಡ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಲು ಕೂಡ ನಾವು ಒಂದು CME ಅನ್ನು ಹಮ್ಮಿಕೊಂಡಿದ್ದೀವಿ. ಅದು ಸೆಪ್ಟೆಂಬರ್ 27-28ಕ್ಕೆ ನಾವು KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಅಂತ ಹೇಳಿ ನುರಿತ ತಜ್ಞರಾದ ಡಾಕ್ಟರ್ ಶ್ರೀನಿವಾಸ್ DR ಅಂತ ಹೇಳಿ ಬೆಂಗಳೂರಿಂದ ಬಂದು ಈ CME ಅನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಇದೆಲ್ಲ ಸೌಲಭ್ಯಗಳನ್ನು ಎಲ್ಲರೂ ಬಂದು, ನಾಟ್ ಓನ್ಲಿ ಪೇಷಂಟ್ಸ್ ಅಟೆಂಡರ್ಸ್ ಅಷ್ಟೇ ಅಲ್ಲ, ಬಾಕಿ ಡಾಕ್ಟರ್ಸ್ ಅಂದ್ರೆ ಪ್ರಾಕ್ಟಿಸಿಂಗ್ ಡಾಕ್ಟರ್ಸ್ ಏನಿದಾರಲ್ಲ, ಹೂ ಕಮ್ ಅಕ್ರಾಸ್ ದೀಸ್ ಕೈಂಡ್ಸ್ ಆಫ್ ಪೇಷಂಟ್ಸ್, ಅಂದ್ರೆ ಯಾರು ಈ ತರ ಪೇಷಂಟ್ಗಳನ್ನ ನೋಡ್ತಾರಲ್ಲ ಅವರು ಕೂಡ ಬಂದು ಈ CME ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಮೇಡಮ್, ಇವಾಗ ತಾವು ಹೇಳ್ತಾ ಇದ್ರಿ, ಚಿಕಿತ್ಸೆಯನ್ನ ತೆಗೆದುಕೊಂಡ ಆದ್ಮೇಲೆ ಆ ಒಂದು ಚಿಕಿತ್ಸೆಯನ್ನ ಪಡೆದಂತಹ ವ್ಯಕ್ತಿ ಯಾವ ರೀತಿಯ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ ಅಂತ? ಟ್ರೀಟ್ಮೆಂಟ್ ತಗೊಳ್ತಿರುವ ಪೇಷಂಟ್ಗಳು ಬೇಗ ಗುಣಮುಖವಾಗಲು ಸ್ವಲ್ಪ ಟೈಮ್ ತಗೊಳ್ಳುತ್ತದೆ ಗುಣಮುಖವಾಗಲಿಕ್ಕೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಈ ಜನರು ಈ ಅಸಮತೋಲನೆ ಎಲ್ಲ ವರ್ಟಿಗೋಯಿಂದ ಬಳಲ್ತಿರುವ ವ್ಯಕ್ತಿಗಳು ಹೊರಗಡೆ ಹೋಗಬೇಕಾದ್ರೆ ಯಾವತ್ತು ಅಂತಂದರೆ ವಾಕಿಂಗ್ ಹೋಗೋದಾಗ್ಲಿ, ಇಲ್ಲ ಪಕ್ಕದಲ್ಲಿರುವ ಗ್ರಾಸರಿ
ಶಾಪಿಗೆ ಏನಾದರೂ ಔಷಧಿ ತಗೊಳಕ್ಕೆಲ್ಲ ಹೋಗ್ಬೇಕಾದ್ರೆ ಯಾವತ್ತಿಗೂ ಜೊತೆಗೆ ಒಬ್ಬ ಕುಟುಂಬ ಸದಸ್ಯರು ಒಬ್ಬರನ್ನ ಕರ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್. ಹಾಗೆ ನಿಮಗೆ ನಡೆಯಲು ಏನಾದರೂ ಕಷ್ಟ ಇದ್ರೆ ಏನಾದರೂ ಇದ್ರೆ ನೀವು ಸ್ಟಿಕ್ ಅನ್ನು ಬಳಸ್ಬೋದು. ಸೊ ಸ್ಟಿಕ್ ಬಳಸಲಿಕ್ಕೆ ಬಹಳ ಜನ ಹಿಂಜರಿತಾರೆ. ಸೊ ಯಾವುದೇ ಥರದ್ದು ವಿಚಾರ ಇಲ್ಲದೆ ಆ ಸ್ಟಿಕ್ ಅನ್ನು ಬಳಸಿ ನಡ್ಕೊಂಡು ಹೋದ್ರು ಬಹಳ ಒಳ್ಳೆಯದು. ಮತ್ತು ನಿಮ್ಮ ಔಷಧಿಗಳು, ನೀವೇನಾದರೂ ಡಯಾಬಿಟಿಕ್ ಇದ್ದರೆ, ನಿಮ್ಮ ಹೈಪರ್ಟೆನ್ಸಿವ್ ಅಂತಂದ್ರೆ BP ಇತ್ತು, ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಯಾವಾಗಲೂ ನಿಮ್ಮ ಮತ್ತು ಹೊಟ್ಟೆಗೂ ಸಡನ್ಲಿ ಬಂದಾಗ ಏನು ಮಾಡಬೇಕು ಅಂತ ಹೇಳಿ ನಾವು ಟ್ಯಾಬ್ಲೆಟ್ಸ್ ಏನು ಕೊಟ್ಟಿರ್ತೇವಲ್ಲ ಅದನ್ನು ಸದಾ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡೇ ಅಡ್ಡಾಡ್ರಿ. ಆ ಥರ ಏನಾದರೂ ನಿಮ್ಮ ಕಣ್ಣು ಮುಂದೆ ಬೆಳಕು ಬಂದಂಗೆ ಆಯಿತು, ಇಲ್ಲ ನಿಮ್ಮ ತಲೆ ಹಗರಾಗಕ್ಕೆ ಇಷ್ಟ ಆದ ತಕ್ಷಣ ಏನು ಮಾಡಬೇಕು ಅಂತಂದರೆ ಬಾಟ್ಲ್ ನೀರಲ್ಲಿ ಇಟ್ಕೊಂಡು ಅದನ್ನು ಕುಡಿದು ಆ ಟ್ಯಾಬ್ಲೆಟ್ ತಗೊಳ್ಳೋದು ವಾಸಿ ಅಂತ ನಾನು ಹೇಳ್ತೇನೆ. ಹಾಗೆ ಈ ಜನರು ಆದಷ್ಟು ಈ ತಗ್ಗು ಜಾಗದಲ್ಲಿ ನಡೆಯೋದು, ಏರು ತಗ್ಗು ಇರ್ತೈತಲ್ಲ, ಅಂತಂದ್ರೆ ರೋಡ್ ಸರಿ ಸಮ ಇರೋದಿಲ್ಲ, ಅಲ್ಲಿ ನಡೆಯೋದನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೂ ನಿಮಗೆ ನಿಮ್ಮ ಡಾಕ್ಟರ್, ಯಾರು ಟ್ರೀಟಿಂಗ್ ಡಾಕ್ಟರ್ ಇರ್ತಾರಲ್ಲ, ಅವ್ರ ವಿಳಾಸ, ಅವ್ರ ಫೋನ್ ನಂಬರ್ ಯಾವತ್ತೂ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಅಡ್ಡಾಡೋದೇ ಒಳ್ಳೆಯದು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ನಾನು ಹೇಳಿದ್ನಲ್ಲ, ಡಿಹೈಡ್ರೇಷನ್ ತಪ್ಪಿಸ್ಬೇಕಂತಂದ್ರೆ ನಿಮ್ಮ ಜೊತೆ ಒಂದು ನೀರಿನ ಬಾಟ್ಲಲ್ಲಿ ORS ORS ಪೌಡರ್ ಹಾಕೊಂಡಿರೋ ನೀರನ್ನ ನಿಮ್ಮ ಜೊತೆ ಸದಾ ಇಟ್ಕೊಂಡಿರಿ. ಯಾವಾಗ ನಿಮ್ಗೆ ತಲೆ ಹಗರದಂಗೆ ಆಗ್ತೈತಿ, ಇಲ್ಲ ನಿಮ್ಗೆ ಇನ್ ಚಕ್ರ ಬರೋ ಲಕ್ಷಣ ಕಾಣಿಸ್ತಾವಲ್ಲ, ಅವರಿಗೆ ಗೊತ್ತಿರ್ತೈತಿ ಏನು ಆಗೋದ್ರಿಂದ ನನ್ಗಿನ್ ತಲೆ ಚಕ್ರ ಆಗಿ ಬೀಳ್ತೀನಿ ಅಂತ ಗೊತ್ತಿರುತ್ತೆ. ಪೇಷಂಟ್ಗಳು ಭಾಳ ಸ್ಮಾರ್ಟ್ ಇರ್ತಾರ್ರಿ, ಅವ್ರು ಯಾವಾಗಲೂ ಥರ ನೀರು ಇಟ್ಕೊಂಡು ಅಡ್ಡಾಡೋದೇ ಒಳ್ಳೇದು. ಮತ್ತು ಆದಷ್ಟು ಭಾಳ ಬಿಸಿಲಿರೋ ಅಲ್ಲಿ ಅಡ್ಡಾಡೋದು ಬೇಡ. ಭಾಳ ಅಂತಂದ್ರೆ ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಲ್ಲ ಯಾವ ಥರ ವೆದರ್ ಚೇಂಜಸ್ ಆಗ್ತೈತೆ. ಬೆಳಗ್ಗೆ ಥಂಡಿರ್ತೈತಿ, ಮಧ್ಯಾಹ್ನ ಜೋರು ಬಿಸಿಲಿರ್ತೈತಿ, ಮತ್ತು ಸಾಯಂಕಾಲ ಮಳೆ ಆಗ್ತೈತಿ. ಆ ಥರ ಇದ್ದಾಗ ಆ ಥರ ವರ್ತಮಾನ ವೈಪರೀತ್ಯ ಇರಬೇಕಾದ್ರೆ ಆದಷ್ಟು ಹೊರಗೆ ಹೋಗೋದನ್ನ ಅವಾಯ್ಡ್ ಮಾಡೋದೇ ಒಳ್ಳೇದ್ರಿ. ಹಾಗೂ ನೀವು ಯಾವಾಗ ಬಾತ್ರೂಮ್ ಯೂಸ್ ಮಾಡಬೇಕಾದ್ರೂ ಕೂಡ ಬಾಗಿಲು ಹಾಕೊಳ್ದೇನೆ ಬಾಗಿಲು ಮುಂದೆ ಮಾಡಿ ನೀವು ಬಾತ್ರೂಮ್ ಅನ್ನೆಲ್ಲ ಯೂಸ್ ಮಾಡ್ರಿ. ಹಾಗೂ ಜಾರದಂತ ನೀವೇನು ವಾಕಿಂಗ್ ಮಾಡ್ತಿರ್ತೀರಿ, ಮನೇಲಿ ನಡೆದಾಡ್ಬೇಕಾದ್ರೂ ನೀವು ಯಾವ ಚಪ್ಪಲ್ ಯೂಸ್ ಮಾಡ್ತಿರಲ್ಲ ಅದು ಆದಷ್ಟು ಜಾರದಂಥದ್ದು ಮತ್ತು ಭಾಳ ಹೈ ಹೀಲ್ಸ್ ಅಂಥವೆಲ್ಲ ಹಾಕೊಳಕ್ ಹೋಗ್ಬಾರ್ದು. ಮತ್ತು ನೀವು ಎಲ್ಲಿ ಓಡಾಡ್ತಿರ್ತಾರಲ್ಲ ಸಾಕಷ್ಟು ಬೆಳಕಿರೋ ಹಂಗೆ ನೋಡ್ಕೊಳ್ರಿ. ಯಾಕಂದ್ರೆ ಈ ಪೇಷಂಟ್ಸ್ಗಳು ಏನಾಗ್ತಾರೆ ಅಂದ್ರೆ, ರಾತ್ರಿ ನೀವು ಏನಾದ್ರು ಬಾತ್ರೂಮ್ಗೆ ಹೋಗ್ಬೇಕು, ಮಲ್ಕೊಂಡಿರ್ತೀರಿ, ಬಾತ್ರೂಮ್ ಏನಾದ್ರು ಯೂಸ್ ಮಾಡಬೇಕು ಅಂತಂದ್ರೆ ಬೆಡ್ಡಲ್ಲಿ ಎದ್ದ ತಕ್ಷಣ ನಿಂತ್ಕೊಳಕ್ ಹೋಗ್ಬೇಡ್ರಿ ಅಂತ ನಾನು ಹೇಳ್ತೇನೆ. ಯಾಕಂತಂದ್ರೆ ನಮ್ಮ BP ಸಡನ್ ಆಗಿ ಡ್ರಾಪ್ ಆಗೋ ಚಾನ್ಸಸ್ ಇರ್ತೈತೆ. ಸಡನ್ ಆಗಿ ಎದ್ದು ನಿಂತು ಬಿಟ್ರೆ, ಮಲ್ಕೊಂಡಿರ್ತೀರಿ ಬಾಳೊತ್ತು, ಎದ್ದು ನಿಂತ ತಕ್ಷಣ BP ಡೌನ್ ಆಗೋ ಚಾನ್ಸಸ್ ಇರ್ತೈತೆ. ಸೊ ಸ್ವಲ್ಪ ಕಾಲು ಕೈ ಆಡಿಸಿ, ಮ್ಯಾಲ ಕೆಳಗೆ ಹಿಂಗೆ ಕೈ ಎಲ್ಲ ಆಡಿಸಿ, ಆಮೇಲೆ ಸವಕಾಶ ಎದ್ದು ನಿಂತು ಆಮೇಲೆ ಬಾತ್ರೂಮ್ಗೆ ಹೋಗ್ರಿ. ನೀವು ಹೋಗ್ಬೇಕಾದ್ರೂ ಅಷ್ಟೇ ರಾತ್ರಿ ಒಂದು ಬಲ್ಬ್ ಆನ್ ಇಡ್ರಿ ಬಾತ್ರೂಮ್ಗೆ ಹೋಗೋ ಟೈಮಲ್ಲಿ. ಸೊ ಕಾಣಿಸ್ಬೇಕು ನಿಮ್ಗೆ ಎಲ್ಲಿ ಕಾಲಿಡ್ತಿದ್ದೀರಿ, ಏನು ಮಾಡ್ತಿದ್ದೀರಿ ಅಂತ ಹೇಳಿ. ಮತ್ತು ನೀವು ಓಡಾಡೋ ಜಾಗದಲ್ಲಿ ಆದಷ್ಟು ಏನು ಕಾಲಿಗೆ ಅಡ್ಡ ಬರ್ದಂಗೆ ಮ್ಯಾಟ್ ಆಗಲಿ, ಟೇಬಲ್ ಆಗಲಿ, ಕುರ್ಚಿ ಆಗಲಿ ಏನು ಇರ್ದಂಗೆ ನೋಡ್ಕೊಳ್ರಿ. ಇದಿಷ್ಟು ಪ್ರಿಕಾಷನ್ಸ್ ತಗೊಂಡ್ರೆ ಐ ಥಿಂಕ್ ಯು ಶುಡ್ ಗೋ ಆನ್ ಗೋ ವೆಲ್. ಖಂಡಿತ ಮೇಡಮ್. ಕೊನೆಯದಾಗಿ ನಮ್ಮ KLE ಧ್ವನಿಯ ಮೂಲಕ ಕೇಳುಗರಿಗೆ ತಾವು ಒಬ್ಬ ತಜ್ಞ ವೈದ್ಯರಾಗಿ ಯಾವ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ಬ್ಯಾಲೆನ್ಸ್ ಅವೇರ್ನೆಸ್ ವೀಕ್ ನ ಜಾಗೃತಿಗಾಗಿ? ಇದು ಅಸಮತೋಲನ ಇಲ್ಲ, ಇಂಬ್ಯಾಲೆನ್ಸ್, ವಟೈಗೋ ಅನ್ನೋದು ಕಣ್ಣಿಗೆ ಕಾಣೋದಿಲ್ಲ ಮೇಡಮ್. ನಾನು ಹೇಳಿದ್ನಲ್ಲ, BP ಶುಗರ್ ಕಂಡಂಗೆ ಕಾಣಂಗಿಲ್ಲ. ಸೊ ಇದು ಬಹಳ ದೊಡ್ಡ ಸಮಸ್ಯೆ ಆಗಿ ಕಂಡು ಬರ್ತಾ ಇದೆ ಆಫ್ ಲೇಟ್. ಎಲ್ಲ ಈ ಮಕ್ಕಳಲ್ಲೂ ಮುಂಚೆ ಏನಿತ್ತು ದೊಡ್ಡವರಲ್ಲಿ ಕಾಣಿಸ್ತಿತ್ತು, ಈಗ ಸಣ್ಣವರಲ್ಲೂ ಕಾಣಿಸ್ತಾ ಇದೆ, ಎಲ್ಲ ವಯೋಮಾನದವರಲ್ಲೂ ಕಂಡು ಬರ್ತಾ ಇದೆ. ಸೊ ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕು ಎನ್ನುವುದೊಂದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಅದರದ ಉಪಯೋಗವನ್ನು ಪಡೆದುಕೊಂಡು ಆ ರೀತಿಯಿಂದ ಬಳಲುತ್ತಿರುವ ಪೇಷಂಟ್ಗಳು ಸ್ವಲ್ಪ ಹೊರಗೆ ಬಂದು ನುರಿತ ತಜ್ಞರನ್ನು ಕನ್ಸಲ್ಟ್ ಮಾಡಿ ಅವರಿಗೆ ಸೂಕ್ತವಾದ ಡಯಾಗ್ನೋಸಿಸ್ ಕಂಡು ಹಿಡ್ಕೊಂಡು ಅದರ ಉಪಚಾರ ಮಾಡಿಸ್ಕೋಬೇಕಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ. ಖಂಡಿತ ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ದೇಹ ತನ್ನ ಸಮತೋಲನವನ್ನ ಕಳೆದುಕೊಳ್ಳುವುದಕ್ಕೆ ಕಾರಣಗಳು, ಲಕ್ಷಣಗಳು, ಹಾಗೇನೆ ಅದಕ್ಕಿರುವಂತಹ ಚಿಕಿತ್ಸೆಗಳು, ಹಾಗೇನೆ ಅದರ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಬ್ಯಾಲೆನ್ಸ್ ಅವೇರ್ನೆಸ್ ವೀಕ್ನ ಕುರಿತು ಜಾಗೃತಿ ಕಾರ್ಯಕ್ರಮದಲ್ಲಿ ಜಾಗೃತಿಯನ್ನ ಮೂಡಿಸಿದವರು KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಾಗಿ ಹಾಗೂ KLE ಜೈನ್ ಮೆಡಿಕಲ್ ಮಹಾವಿದ್ಯಾಲಯದ ಕಿವಿ ಮೂಗು ಗಂಟಲು ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿನಿತಾ ಮೆಟ್ಗುಡ್ಮಠ್ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019049004. ಮತ್ತೊಂದು ಆರೋಗ್ಯ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ಧ್ವನಿ 90.4 FM. ನಮಸ್ಕಾರ.
ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. KLE ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, KLEಯ ಕನಸಾದಂಥ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM ವೇಣುಧ್ವನಿಗೆ ಕೂಡ ನನ್ನ ಶುಭ ಹಾರೈಕೆಗಳು. ಬೆಳಗಾವಿ ಬಾನಿನ್ಯಾಗ ಮಿಂಚೊಂದು ಹೊಳೆದೈತಿ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात. KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣು